ಬಹುಶಃ ಈ ಒಂದು ಕ್ಷೇತ್ರಕ್ಕೆ ನಾನಾ ತರಹದ ಜನರು ಬಂದಿರ್ತಾರೆ. ಇದರಲ್ಲಿ ಯಾವುದೇ ಜಾತಿ, ಮತ, ಧರ್ಮ, ಕುಲ, ಗೋತ್ರ ಇರೋದಿಲ್ಲ. ಇಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲರೂ ಬಂದು ಆ ಸುಬ್ರಹ್ಮಣ್ಯನ ದರ್ಶನವನ್ನು ಮಾಡ್ತಾರೆ. ಇಂತಹ ದರ್ಶನ ಭಾಗ್ಯದಲ್ಲಿ ಅವರ ತನವನ್ನು ಹುಡುಕುವಂಥ ಕೆಲಸಗಳನ್ನು ಮಾಡ್ತಾರೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ ಮನುಷ್ಯತ್ವ ಅಂತ ಹೇಳಿದ್ರು. ಆ ಮನುಷ್ಯತ್ವವನ್ನು ಹುಡುಕೋದೇ ಇವತ್ತು ಬಹಳ ಕಷ್ಟವಾಗಿದೆ ಇಂದಿನ ಸಮಾಜದಲ್ಲಿ. ಯೋಚನೆ ಮಾಡಿ, ಎಲ್ಲಿದೆ ಮನುಷ್ಯತ್ವ, ಎಲ್ಲಿದೆ ಮಾನವೀಯತೆ, ಎಲ್ಲಿದೆ ಅನುಕಂಪ, ಎಲ್ಲಿದೆ ಔದಾರ್ಯತೆ, ಎಲ್ಲಿದೆ ವಿಶಾಲತೆ? ಎಲ್ಲವುದರಲ್ಲೂ ಅದನ್ನು ಹುಡುಕಬೇಕಾದ್ರೆ ಪರಿಮಿತಿಯನ್ನು ಹಾಕಿ ಹುಡುಕುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಧರ್ಮದಲ್ಲಿ ಹೇಳ್ತಾರೆ, ವಚನಕಾರ ಹೇಳ್ತಾನೆ, ದಯೆಯಿಲ್ಲದ ಧರ್ಮ ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿದ್ರು. ದಯೆಯನ್ನು ತೋರಬೇಕು, ಅದೇ ಮಾನವೀಯ ಧರ್ಮ ಅಂತ ಹೇಳ್ತಾರೆ. ಈ ಮಾನವೀಯ ಧರ್ಮವನ್ನು ನಾವು ಒಂದು ಧರ್ಮದ ಪರಿಮಿತಿ ಒಳಗಡೆ ಬಂಧಿಸಬಾರದು. ಆ ಮಾನವೀಯ ಧರ್ಮ ಅಂತಕ್ಕಂಥದ್ದು ಇಸ್ಲಾಂ ಮತ ಇರ್ಬೋದು, ಕ್ರೈಸ್ತ ಮತ ಇರ್ಬೋದು, ಬೌದ್ಧ ಇರ್ಬೋದು, ಸಿಖ್ ಇರ್ಬೋದು, ಯಾವುದೇ ಇರಬಹುದು. ಆ ಮಾನವೀಯ ಧರ್ಮ ಒಂದೇ ಎಲ್ಲರಿಗೂ. ಅದರಲ್ಲಿ ಯಾವುದೇ ಪರಿಮಿತಿ ಇಲ್ಲ ಅದರೊಳಗಡೆ. ಅಂತಹ ಮಾನವೀಯತೆಯನ್ನು ನಾವು ಮೈಗೂಡಿಸ್ಕೊಂಡ್ರೆ ಮಾತ್ರ ದಯೆಯಿಲ್ಲದ ಧರ್ಮ ಯಾವುದಯ್ಯ ಅಂತ ಹೇಳಿ. ಧರ್ಮಕ್ಕೆ ನಾವು ಸಂಕುಚಿತವನ್ನು ಲೇಪನ ಮಾಡಬಾರದು.